ಟಾರ್ಚ್ ಹಾಕ್ಬಿಡ್ತೀನಿ ಸರ್. ನೋಡ್ಕೊ, ಲಾಸ್ಟ್ ಒನ್ ಇದೆಯಲ್ವಾ ಎ, ಕಾಲಿಕ್ಕು ಅದ್ರ ಮೇಲೆ ನೋಡು, ಹಂಗಲ್ಲ ನೋಡಿ, ಇಬ್ಬರೆಳು ಹಿಡ್ಕೊ. ಸೆಂಟ್ರ್ ಬಂದಿಕ್ಕು ಬಿ, ಅದು ಹೆಬ್ಬೆರಳೆ. ಅವೆರಡು ಬಂದ್ಬಿಟ್ಟು ರೈಟ್ ಲೆಗಲ್ಲೇ ಯೂಸ್ ಮಾಡಬೇಕು. ಯಾವುದೇ ಕಾರಣಕ್ಕೂ ಫುಲ್ಲು ಕಾಲು ನೋಡಿ ಈ ಥರ ಎತ್ತಿಕ್ಬಾರ್ದು ನೋಡು, ಅದೇ ಥರ ಇಕ್ಕೋಬೇಕು. ಎ ಆಕ್ಸಿಲೇಟ್ರು, ಬಿ ಬ್ರೇಕು. ರೈಟ್ ಲೆಗಲ್ಲೇ ಎರಡು ಯೂಸ್ ಮಾಡಬೇಕು. ಸ್ಪೀಡ್ ಮಾಡ್ಬೇಕಾದ್ರೆ ಆಕ್ಸಿಲೇಟ್ರ್ ಕೊಡ್ತೀಯ, ಸ್ಲೋ ಮಾಡ್ಬೇಕಾದ್ರೆ ಬ್ರೇಕ್ ಬರ್ತೀಯ. ಆ ಕಾಲನ್ನ ಎರಡಕ್ಕೂ ಶಿಫ್ಟ್ ಮಾಡ್ತಾ ಇರಬೇಕು. ಯಾವುದೇ ಕಾರಣಕ್ಕೂ ನೀನು ಏನು ಮಾಡ್ತೀಯ, ಒಂದೊಂದನೇ ಯೂಸ್ ಮಾಡಬಾರ್ದು. ಓಕೆನಾ? ಈ ಕಾಲಿಗೆ ಬ್ರೇಕು, ಈ ಕಾಲಿಗೆ ಆಕ್ಸಿಲೇಟ್ರ್ ಅಂತ ಏನಿಲ್ಲ. ಬರೀ ಎರಡಕ್ಕೂ ಸೇಮ್ ಒಂದೇ ಕಾಲ. ಆಕ್ಸಿಲೇಟ್ರ್ ಮೇಲೆ ಕಾಲಿಕ್ಕು ನೋಡು, ಜಸ್ಟ್ ಫಿಂಗರು ಹಂಗೆ ಕಾಲು ಹಿಂಗೆ ಇದೆಯಲ್ವಾ ನೋಡು, ಈ ಫಿಂಗರಲ್ಲಿ ನೋಡಿ, ನನ್ನ ಕಾಲು ನೋಡಿ ಈ ಪೊಸಿಷನಲ್ಲಿದೆ ನೋಡು, ಅದೇ ಪೊಸಿಷನಲ್ಲಿ ನೀನು ಬಿ ಮೇಲೆ ಬಾ ನೋಡು, ಅಷ್ಟೇ. ಇನ್ನೂ ಸ್ವಲ್ಪ ಕಾಲು ಮೇಲೆ ಎತ್ತಿಕೊ, ಬೆರಳು ಫಿಂಗರ್ ಮೇಲೆ ಎತ್ತಿಕೊ, ಇನ್ನೂ ಮೇಲೆ ಎತ್ತಿಕೊ ಫಿಂಗರ್, ಹಂಗೆ ಹಿಡ್ಕೊ. ಲೆಫ್ಟ್ ಲೆಗ್ ಎತ್ಕೊಂಡು ಹೋಗು, ಸಿ ಮೇಲೆ, ಸಿ ಲೆಫ್ಟ್ ಲೆಗ್ಗು ಕ್ಲಚ್ ಮೇಲೆ ನೋಡು, ಈ ಫಿಂಗರ್ ನೋಡು ಹಿಂಗೆ ಇದೆಯಲ್ವಾ, ಈ ಕ್ಲಚ್ನ ನೋಡು, ಈ ಕಾಲಲ್ಲಿ ಇದೆಯಲ್ವಾ, ಇದನ್ನು ಹಿಂಗೆ ಮೇಲೆ ಇಡ್ತಿಕೊ. ಫುಲ್ ಕ್ಲಚ್ ಪುಷ್ ಮಾಡು, ಖುಷಿಯಾಗಿದೆ. ನಾನು ಹಿಡಿದೀನಿ, ಹಿಡ್ಕೊ, ಫುಲ್ ಟೈಟಾಗಿ ಹಿಡ್ಕೋದು. ಸ್ಲೋಲಿ ಕ್ಲಚ್ ಬಿಡು, ಸ್ಲೋಲಿ ಬಿಡು, ಬಿಡ್ತಾಯಿರು, ನಿಧಾನಕ್ಕೆ ಬಿಡ್ತಾಯಿರು. ಹಿಂಗೆ ಬಿಡ್ಬೇಕಾದ್ರೆ ಈ ಮೊಣಕಾಲಿಗೆ, ಈ ಡ್ಯಾಶ್ ಬೋರ್ಡ್ಗೆ 3 ಫಿಂಗರ್ ಗ್ಯಾಪ್ ಇರಬೇಕು. ಎಷ್ಟು? 3 ಫಿಂಗರ್ಸ್ ಗ್ಯಾಪ್ ಇರಬೇಕು. ಯಾವುದೇ ಗಾಡಿ ಆಗಲಿ. ಸೀಟ್ ಸ್ವಲ್ಪ ಮುಂದೆ ಹೇಳಿ, ರೈಟ್ ಹ್ಯಾಂಡ್ ಇಲ್ಲಿ ಹಿಡ್ಕೊ, ಫಸ್ಟ್ ಹೇಳ್ತೀನಿ. ಹಿಡ್ಕೊ, ಇಲ್ಲಿ ಹಿಡ್ಕೊ. ಸೀಟ್ ಕೆಳಗಡೆ ಒಂದು ರಾಡಿ ಇದೆ ನೋಡಿ. ಇವಾಗ ನಿಧಾನಕ್ಕೆ ಕ್ಲಚ್ ಬಿಡು, ಇನ್ನು ಸ್ವಲ್ಪ ಬಿಡು, ಕೈ ಬಿಡು. ಇವಾಗ ಕ್ಲಚ್ ಮೇಲೆ ಕಾಲಿಕ್ಕು, ಇನ್ನು ಸ್ವಲ್ಪ ಮುಂದೆ ಹೇಳಿ, ಮುಂದೆ ಜಾಸ್ತಿ ಆಯಿತು, ಸ್ವಲ್ಪ ಹಿಂದೆ ಮಾಡು. ಇವಾಗ ಕ್ಲಚ್ ಮೇಲೆ ಕಾಲಿಕ್ಕಿದೆಯಾ ನೋಡು, ಹಿಂಗೆ ಹಿಡ್ಕೊಂಡು ನನ್ನ ಕಡೆ, ಈ ಕಡೆ ಟಚ್ ಆಗಬಾರ್ದು ಇದಕ್ಕೆ. ಕ್ಲಚ್ ನಿಧಾನಕ್ಕೆ ಬಿಡು, ಸ್ಲೋಲಿ ಬಿಡ್ತಾಯಿರು, ಕಂಟಿನ್ಯೂ ಆಗಿ ಬಿಡ್ತಾಯಿರು, ಹೋದ್ರಾಗಲಿ ಆಫ್ ಆಗೋಲ್ಲ. ಇವಾಗ ಬಿಡ್ತಾಯಿರು ನೋಡು. ಬಿಡಬೇಕಾದ್ರೆ ಇಲ್ಲಿ 3 ಫಿಂಗರ್ಸ್ ಇರಲಿ. ಯಾವುದೇ ಗಾಡಿಯಲ್ಲಿ ನೀನು ಗಾಡಿಯಲ್ಲಿ ಕುತ್ಕೊಂಡಾಗ ಕ್ಲಚ್ ಹಿಡಿದು ನಿಧಾನಕ್ಕೆ ಬಿಡ್ಬೇಕಾದ್ರೆ ಈ ಕಾಲಿಗೆ ಇಲ್ಲಿ 3 ಫಿಂಗರ್ಸ್ ಗ್ಯಾಪ್ ಇರಬೇಕು. ಕೈ ಹಿಂಗೆ ಸ್ಟ್ರೈಟ್ ಮಾಡು. ಯಾವ ಕೈ? ರೈಟ್ ಹ್ಯಾಂಡು ಇಕ್ಕೋ, ಹಿಂಗೆ ಕೆಳಗಡೆ ಇದ್ರ ಮೇಲೆ ಸ್ಟೇರಿಂಗ್ ಮೇಲೆ ಹಿಂಗೆ ಇಕ್ಕಿದಾಗ ನೋಡು, ಸ್ಟೇರಿಂಗ್ ಸೀಟ್ ಮೇಲೆ ಕರೆಕ್ಟಾಗಿ ಗ್ರಿಪ್ ಆಗಿರು ನೋಡು, ಹಿಂಗೆ ಇರ್ಬೇಕು ಗ್ರಿಪ್ಪಾಗಿ ನೋಡು, ನೀಟಾಗಿ ಹಿಂಗೆ ಸ್ಟ್ರೈಟಾಗಿ ಇಟ್ಕೊ. ಹಿಂಗೆ ಇಕ್ಕಿದಾಗ ನೋಡು, ಇಲ್ಲಿ 3 ಫಿಂಗರ್ಸ್ ಇರಬೇಕು. ಇನ್ನೊಂದು ಸೀಟ್ ನೋಡಿ, ಇಲ್ಲಿ ಗ್ಯಾಪ್ ಜಾಸ್ತಿ ಆಗುತ್ತೆ. ನೀನು ಹತ್ರ ಕೂತ್ಕೊಂಡಿದ್ದೆ, ತಿರ್ಗಾಜರಿದೆ, ಮುಂದೆ ಹೇಳ್ಕೋದನ್ನ ಬಿಡು ನೋಡಿ. ಹಿಂಗೆ ಅಂದಾಗ ಇಲ್ಲಿ 2 ಫಿಂಗರ್ಸ್ ಇದೆ, 3 ಫಿಂಗರ್ಸು ಕರೆಕ್ಟಾಗಿದೆ ನೋಡು. ಗಾಡಿಯಲ್ಲಿ ಕುತ್ಕೊಂಡಾಗಲ್ಲ ನೀನು ಹಿಂಗೆ ಅಂದಾಗ ನೋಡಿ, ಇಲ್ಲಿಂದ